ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಸೆಕೆಂಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅನ್ನೋಕ್ಕೆ ಅಂದರೆ ಅವರಿಗೂ ಸಹ ಉಪಯೋಗ ಆಗುತ್ತೆ. ಬಟ್ ಈ ಪೇಪರು ಪಾರ್ಸಿವನ್ ಪೌಂಡರ್ ಅನ್ನುವಂಥದ್ದು BCom, BBA, PCA, BSW, BVA, BBM, ಕನ್ನಡ ಪಂಡಿತ್ ಡಿಗ್ರಿ ಎಕ್ಸಾಮಿನೇಷನ್ ಅಂದರೆ ಕನ್ನಡ ಪಂಡಿತ್ ಅಂತ ಏನೆಲ್ಲ ಬರುತ್ತಲ್ಲ ಕೋರ್ಸಸ್ಸು, ಆ ಕೋರ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬಟ್ ನಾನು ಎಸ್ಪೆಷಲಿ BCom ಸ್ಟೂಡೆಂಟ್ಗಳಿಗೆ ನಾನು ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಈ ದಿನದ ಪೇಪರ್ ಪಾರ್ಸಿವನ್ ಪೌಂಡರ್. ಇದು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು. ನಾನು ಆಲ್ರೆಡಿ 2022ನ ಕ್ವಶನ್ ಪೇಪರ್ನ ವಿಡಿಯೋ ಮುಖಾಂತರ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನು ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ 2023 ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಹೇಳ್ತಾ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಪಾರ್ಸಿವನ್ ಪೌಂಡರ್ ಅನ್ನುವಂಥದ್ದು ಮಾಮೂಲಿ ಸೆಕೆಂಡ್ ಸೆಮಿಸ್ಟರ್ಗೆ ಇರುವಂತಹ ಒಂದು ಲ್ಯಾಂಗ್ವೇಜ್ ಪೇಪರ್, ಇಂಗ್ಲೀಷ್ ಪೇಪರ್ ಅಂತಲೇ ಹೇಳ್ಬೋದು. ನೋಡಿ ಗೈಸ್, ಮೊದಲನೇದಾಗಿ ಇದರಲ್ಲಿ 1 ಮಾರ್ಕ್ಸಿಗೆ ಮತ್ತು 5 ಮಾರ್ಕ್ಸಿಗೆ, ಸೊ ನೆಕ್ಸ್ಟು 10 ಮಾರ್ಕ್ಸಿಗೆ, ಅನಂತರ ನಿಮಗೆ ಟ್ರಾನ್ಸ್ಲೇಟ್ ಇರುವಂಥದ್ದು, ಪ್ಯಾಸೇಜ್ ಇರುವಂಥದ್ದು, ಗ್ರಾಮರ್ ಪಾಯಿಂಟ್ ಇರುವಂಥದ್ದು, ಇಷ್ಟು ಈ ಪೇಪರಲ್ಲಿ ತಿಳ್ಕೊಳ್ಳೋಣ. ನೋಡಿ ಗೈಸ್, ಮೊದಲನೇದಾಗಿ 1ನೇ ಚಾಪ್ಟರ್ ಅಂತ ನೋಡೋದಾದರೆ, ಫಸ್ಟ್ನೇ ಚಾಪ್ಟರು ಈ ರೀತಿ ಕ್ವಶನ್ ಬಂದಿದೆ. ಏನಂತ ನೋಡೋದಾದರೆ, ಫಸ್ಟ್ 1 ಮಾರ್ಕ್ಸಿಗೆ ವಾಟ್ ಡಸ್ ಸರ್ವಿಸ್ ಆಫ್ ಇಂಡಿಯಾ ಮೀನ್ ಅಕಾರ್ಡಿಂಗ್ ಟು ಜವಾಹರ್ಲಾಲ್ ನೆಹರು. ಇದನ್ನು ಎ ಟ್ರಸ್ಟ್ ವಿತ್ ಡೆಸ್ಟಿನಿ ಎಂಬ ಪಾಠದಿಂದ ಆರಿಸ್ಕೊಂಡಿದ್ದಾರೆ. ಸೊ ಇದನ್ನು ಆ ಕ್ವಶನಲ್ಲಿ ನೀವು ಓದ್ಕೊಬೋದು. ಇನ್ನು ನೆಕ್ಸ್ಟ್ ಚಾಪ್ಟರಲ್ಲಿ ನೋಡಿ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ, ವೆನ್ ಡಿಡ್ ಮ್ಯಾನ್ಫೀಲ್ಡ್ ಸುಲಿವಾನ್ ಕಮ್ ಟು ಮೀಟ್ ಎಲನ್ ಕೆಲ್ಲರ್. ಇದನ್ನು ಇಸ್ ದ ಸ್ಟೋರಿ ಆಫ್ ಮೈ ಲೈಫಿಂದ ತೊಗೊಂಡಿದ್ದಾರೆ. ಸೊ ನೆಕ್ಸ್ಟು ವಾಟ್ ವಾಸ್ ಡಾಕ್ಟರ್ ವಂದನಾ ಶಿವ ಡ್ರೀಮ್, ಅಂದರೆ ವಂದನಾ ಶಿವದ ಡ್ರೀಮ್ ಏನಾಗಿತ್ತು ಅನ್ನೋದನ್ನು ನೋಡ್ಕೊಳ್ಳಿ. ವಾಟ್ ಈಸ್ ಶ್ರೀದಾನ್, ಶ್ರೀದಾನ್ ಅಂದರೆ ಅದೇನು ಅಂತ ಕೇಳಿದ್ದಾರೆ. ನೆಕ್ಸ್ಟು ವಾಟ್ ಡಸ್ ದ ಪೊಯೆಟ್ ಅರ್ಜ್ ಟು ಗಾಡ್ ಇನ್ ಪೊಯಮ್, ಅಂದರೆ ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್. ಸೊ ಇದರಲ್ಲಿ ಪೊಯೆಟ್ನ ಗಾಡ್ ಆಫ್ ಪೊಯಮ್ ಅಂತ ಯಾವ್ದನ್ನ ಕರೀತಾರೆ ಅನ್ನೋದನ್ನು ಕೇಳಿದ್ದಾರೆ. ಅಂದರೆ ವಾಟ್ ಡಸ್ ವುಮೆನ್ ಪ್ರಿಪೇರ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಮೊನೋಗ್ಲಿಯೋ. ಸೊ ಇದನ್ನು ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ವೆನ್ ಡೀಸ್ ದ ಚಿಪ್ಕೋ ಮೂಮೆಂಟ್ ಬಿಗಿನ್. ಸೊ ಇದು ವಂದನಾ ಶಿವ, ಈ ಚಿಪ್ಕೋ ಥಾಟ್ ಹ್ಯುಮ್ಯಾನಿಟಿ ಅಂತ ಏನು ಬರುತ್ತಲ್ವಾ, ಸೊ ಅದನ್ನು ನೀವು ನೀಟಾಗಿ ನೋಡ್ಕೊಬೇಕು. ಇದು 1 ಮಾರ್ಕ್ಸಿಗೆ ಎಲ್ಲರೂ ಆನ್ಸರ್ ಮಾಡ್ತಾರೆ. ಬಟ್ 5 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ನ ಕೇಳಿದ್ದಾರೆ, ಯಾವ್ಯಾವ ಚಾಪ್ಟ್ರಲ್ಲಿ ಕೇಳಿದ್ದಾರೆ ಅಂತ ನೋಡೋದಾದರೆ, ವಾಟ್ ಈಸ್ GMO ಅಂತೆ. ವಾಟ್ ಈಸ್ GMO, ವೆನ್ ಆ್ಯಂಡ್ ವೈ ಡಿಡ್ ವಂದನಾ ಶಿವ ಇನ್ವಾಲ್ವ್ ಇಟ್ ಈಸ್. ಅಂದರೆ GMO ಅಂದ್ರೇನು, ಯಾವ ಥರ ಇನ್ವಾಲ್ವ್ ಆಗ್ತಾಳೆ ಅದನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಡು ಯು ಮೀನ್ ಬೈ ಮಿತಾಕ್ಷರ ಆ್ಯಂಡ್ ದಯಾಭಾಗ, ಇದ್ರ ಬಗ್ಗೆ ನೀವು ನೀಟಾಗಿ ಅದು ಮೀನಿಂಗ್ನ ನೀವು ನೀಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಸೊ 5 ಮಾರ್ಕ್ಸಿಗೆ ಎಷ್ಟು ಪೇಜ್ ಬರೀಬೇಕು ಬ್ರೋ ಅಂತ ಕೇಳೋದಾದರೆ 1 or 2 ಪೇಜಸ್ ಬರೀಲೇಬೇಕು 5 ಮಾರ್ಕ್ಸಿಗೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದ್ರೆ, ವಾಟ್ ಈಸ್ ದ ಸೆಂಟ್ರಲ್ ಐಡಿಯಾ ಆಫ್ ದ ಪೊಯಮ್ ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್, ಅದ್ರ ಬಗ್ಗೆ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು ರೈಟ್ ಎ ನೋಟ್ ಆನ್ ಸುಧಾ ನಾರಾಯಣ ಮೂರ್ತಿ ಬಿಕಮ್ ಎ ಮೌಸ್. ಅಂದರೆ ಇದ್ರ ಬಗ್ಗೆ ನೋಟ್ ಅಂದರೆ ನೀವು ಮಾಮೂಲಿ ಸಮ್ಮರಿ ಬರ್ಕೊಂಡು ಹೋಗ್ತಿರಲ್ಲ, ಆ ಥರ ಬರ್ಕೊಂಡೋಗಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹೌ ಡಸ್ ತಾರಾಬಾಯಿ ಶಿಂದೆ ಎಕ್ಸ್ಪ್ರೆಸ್ ಹರ್ ಹ್ಯಾಂಗರ್ ಅಗೇನ್ಸ್ಟ್ ದ ಪಾತ್ರಿಕಲ್ ಸೊಸೈಟಿ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ನೀಟಾಗಿ ಬರೀಬೇಕಾಗುತ್ತೆ. ಇನ್ನು 10 ಮಾರ್ಕ್ಸಿಗೆ ನೋಡೋದಾದರೆ 3 ಕ್ವಶನ್ನ ಕೊಟ್ಟಿರ್ತಾರೆ, 1 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಅಂತ ನೋಡೋದಾದರೆ, ಹೌ ಡಿಡ್ ದ ಚಿಪ್ಕೋ ಮೂಮೆಂಟ್ ಇನ್ಫ್ಲೂಯೆನ್ಸ್ ಡಾಕ್ಟರ್ ವಂದನಾ ಶಿವ, ಅದ್ರ ಬಗ್ಗೆ ಬರೀಬೇಕು. ನೆಕ್ಸ್ಟ್ ಕ್ವಶನ್, ದ ಹಿಂದೂ ಕೋಡ್ ಬಿಲ್ ಹಿಂದೂ ಏರ್ ಆಫ್ ಡಿವಿಡೆಂಡ್ ಇಂಟು ಸೆವರಲ್ ಕ್ಯಾಟಗರೀಸ್ ಡಿಸ್ಕಸ್. ಸೊ ಇದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ನೆಕ್ಸ್ಟ್ ಸಮ್ಮರೈಸ್ ಜವಾಹರ್ಲಾಲ್ ನೆಹರು ಎ ಟ್ರಸ್ಟ್ ವಿತ್ ಡೆಸ್ಟಿನಿ. ಇದರಲ್ಲಿ ಯಾವುದಪ್ಪ ಈಸಿ ಇದೆ ನನ್ನ ಪ್ರಕಾರ ಅಂತ ನೋಡೋದಾದರೆ, ನೀವು ವಂದನಾ ಶಿವ ಬಗ್ಗೆ ಬೇಕಾದ್ರೂ ಬರಿಬೋದು, ಅಥವಾ ಎ ಟ್ರಸ್ಟ್ ವಿತ್ ಡೆಸ್ಟಿನಿ ಇದ್ರ ಬಗ್ಗೆ ನೀವು ಒಂದು ಸಮ್ಮರೈಸ್ ಬರಿಬೋದು ಅಂತ ಹೇಳ್ತಾ, ನೆಕ್ಸ್ಟು ಇದು ಟೋಟಲು 10 ಮಾರ್ಕ್ಸಿಗಾದರೆ, ಇನ್ನು ಇನ್ನೆಲ್ಲನೂ ಗ್ರಾಮರ್ ಪಾಯಿಂಟೇ ಇರುವಂಥದ್ದು. ಸೊ ನೋಡಿ ಗೈಸ್, ಮೊದಲನೇದಾಗಿ ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಟ್ರಾನ್ಸ್ಲೇಟಲ್ಲಿ ಮೊದಲನೇದಾಗಿ 5 ಮಾರ್ಕ್ಸು ಇಂಗ್ಲೀಷಿಂದ ಕನ್ನಡಕ್ಕೆ ಇರುತ್ತೆ, ನೆಕ್ಸ್ಟ್ ಕನ್ನಡದಿಂದ ಇಂಗ್ಲೀಷಿಗಿರುತ್ತೆ. ಇದರಲ್ಲಿ ಯಾವ ಥರ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಇಂಗ್ಲೀಷ್ ಟು ಕನ್ನಡ ಅಂತ ನೋಡೋದಾದರೆ, ಟ್ರೀಸ್ ಆರ್ ಯೂಸ್ಫುಲ್ ಟು ಅಸ್, ದೇ ಗಿವ್ ಅಸ್ timber and firewood. The timber is used to make chairs, table and other furniture. We got oil from the oil seeds of some trees. The leaves and fruit of some trees are used to prepare medicines.
ಅಂದರೆ ಕೆಲವೊಂದು ಅಂದರೆ ಟ್ರಿಬಲ್ ಆರ್ ಫೇರ್ವುಡ್ ಅಂದರೆ ಏನು ಬೆಳೀತಾರಲ್ಲ ಗಿಡ ಮರಗಳು, ಸೊ ಅದರಿಂದ ಕೆಲವರು ಚೇರ್ ಆಗ್ತವೆ, ಟೇಬಲ್ ಆಗ್ತವೆ, ಫರ್ನಿಚರ್ ಆಗ್ತವೆ, ಕೆಲವೊಂದು ಆಯಿಲ್ನ ಉತ್ಪಾದನೆ ಮಾಡ್ಬೋದು, ಕೆಲವೊಂದು ಫ್ರೂಟು ಟ್ರೀಸು, ಕೆಲವೊಂದು ಮೆಡಿಸನ್ಗೆ, ಈ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಬರ್ಕೊಂತ ಹೋಗಬೇಕು. ಬಟ್ ಅಲ್ಲೇನಿದು ಎಕ್ಸಾಕ್ಟಾಗಿ ಆ ಸೆಂಟೆನ್ಸ್ ಇಂಗ್ಲೀಷ್ಗೆ ಫಾರ್ಮೇಷನ್ ಮಾಡಬೇಕು. ಸೊ ಇದು ಇಂಗ್ಲೀಷಿಂದ ಕನ್ನಡಕ್ಕಾದರೆ, ಇನ್ನು ಕನ್ನಡದಿಂದ ಇಂಗ್ಲೀಷಿಗೆ ನೋಡೋದಾದರೆ ಯಾವ ಥರ ಅಂದರೆ ಇದರಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಇದನ್ನು ಬರಿಬೋದು, ಒಂದು ಸಮ್ಮರಿ ಟ್ರಾನ್ಸ್ಲೇಟ್ನ ಮಾಡಿ ಟೆಕ್ಸ್ಟ್ನ ಬರಿಬೋದು. ಅಂದರೆ ಟೆಕ್ಸ್ಟ್ ರಿಲೇಟೆಡ್ ಟು ನಾನ್ ಕನ್ನಡಿಗಾಸ್ ಅದ್ರ ಬಗ್ಗೆ ಬರಿಬೋದು. ಅಥವಾ ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ನೋಡೋದಾದರೆ ನೋಡಿ, ಮೊದಲು 3 ಕಪ್ಪು ಗೋಧಿ ಹಿಟ್ಟನ್ನು 1 ಚಮಚ ಉಪ್ಪು, ಅಂದರೆ ಇದನ್ನು ನೀಟಾಗಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು. ನೋಡಿ, ಮೊದಲು 3 ಕಪ್ಪು ಗೋಧಿ ಹಿಟ್ಟನ್ನು 1 ಚಮಚ ಉಪ್ಪು, 1 ಚಮಚ ಎಣ್ಣೆ, 1 ದೊಡ್ಡ ಬಾಟಲಿನಲ್ಲಿ ಕಲಸಿಕೊಳ್ಳಿ. ಗರಿಗರಿಯಾದ ಪೂರಿ ಬೇಕಿದ್ದರೆ ನೀವು 1/4 ಕಪ್ ರವೆಯನ್ನು ಸೇರಿಸಬಹುದು. ಹಿಟ್ಟು ಕಲಸಲು ಪ್ರಾರಂಭಿಸುವಾಗ ಸ್ವಲ್ಪವೇ ನೀರನ್ನು ಬೆರೆಸಿಕೊಳ್ಳುತ್ತಾ ಹೋಗಿ. ನೀರು ಜಾಸ್ತಿ ಆಗದಂತೆ ನೋಡಿಕೊಳ್ಳಿ. ಕೈಯಲ್ಲಿ ಹಿಟ್ಟನ್ನು ನಾದಿ ಹೇಗೆ ಮಾಡುವಾಗ 1-2 ಬಾರಿ ಬೇಕಿದ್ದರೆ ನೀರನ್ನು ಚುಮುಕಿಸಿಕೊಳ್ಳಿ. ಗಟ್ಟಿಯಾದ ಮೃದುವಾದ ಉಂಡೆಯಾದ ನಂತರ 1 ಗಂಟೆಯ ಕಾಲ ಮುಚ್ಚಿಡಿ. ಸೊ ಇದನ್ನು ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಓಕೆನಾ, ಇದನ್ನು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಪ್ಯಾಸಿವ್, ಅಂದರೆ ಪ್ಯಾಸೇಜ್ನ ಕೊಟ್ಟಿದ್ದಾರೆ, ವೊಕ್ಯಾಬ್ಯುಲರಿ. ಸೊ ನೋಡಿ ಗೈಸ್, ಪ್ಯಾಸೇಜ್ ನೋಡೋದಾದರೆ ಟ್ಯೂಬರ್ಕ್ಯುಲೋಸಿಸ್ ಈಸ್ ಎ ಡಿಸೀಸಸ್ ಕಾಸ್ಡ್ ಬೈ ಆ್ಯನ್ ಇನ್ಫೆಕ್ಷನ್ ವಿತ್ ದ ಬ್ಯಾಕ್ಟೀರಿಯಾ ವೇರ್ Mycobacterium tuberculosis is the disease in common across the world, where poverty, malnutrition and poor general health are present. The first and the foremost tuberculosis in a diseases of a lungs. Typical things of tuberculosis and chronic cough and spotting production, fatigue, lack of appetite, weight loss, fever and night sweat are the symptoms of the tuberculosis. ಸೊ ಇದೊಂದು ಕಾಯಿಲೆ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಸಿಂಪ್ಟಮ್ಸ್ ಇದೆ ಅನ್ನೋದನ್ನು ಸಹ ಇಲ್ಲಿ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ಗಳು ಇದ್ದಾವೆ ನೋಡಿ. ಐಡೆಂಟಿಫೈ ದ ಸೆಂಟ್ರಲ್ ಥೀಮ್ ಆಫ್ ಪ್ಯಾಸೇಜ್ಗೆ 2 ಮಾರ್ಕ್ಸ್ ಇರುವಂಥದ್ದು, ಅದನ್ನು ಬರಿಬೇಕು. ನೆಕ್ಸ್ಟ್, ಚೂಸ್ ದ ರೈಟ್ ಸಿನೋಮಿಮ್ ಫ್ರಮ್ ದ ಪ್ಯಾಸೇಜ್ ಫಾರ್ ದ ವರ್ಡ್ ಗಿವನ್ ಬಿಲೋ, ಅಂದರೆ ಇಲ್ಲಿ ಪೂರ್ವ ಹ್ಯಾಂಗರ್ ಇರೋ ಬಗ್ಗೆ ಸಿನೋಮಿಮ್ಸ್ನ ಬರಿಬೇಕಾಗುತ್ತೆ, ಇದಕ್ಕೂ 2 ಮಾರ್ಕ್ಸು. ನೆಕ್ಸ್ಟ್, ಚೂಸ್ ದ ರೈಟ್ ಆ್ಯಂಥಿಮಮ್ ಫ್ರಮ್ ದ ಪ್ಯಾಸೇಜ್ ಫಾರ್ ದ ವರ್ಡ್ ಗಿವನ್ ಬಿಲೋ, ಇದಕ್ಕೂ ಅಂದರೆ ಡೇ ನ್ಯೂಟ್ರಿಷಿಯನ್, ಇದಕ್ಕೆ 2 ಮಾರ್ಕ್ಸು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ ಆಫ್ ಕರೆಂಟ್ ಹೋಮೋಫೋನ್ಸ್ ಟು ಕಂಪ್ಲೀಟ್ ದ ಸೆಂಟೆನ್ಸು. ಅಂದರೆ ಇದಕ್ಕೂ 2 ಮಾರ್ಕ್ಸ್ ಇರುವಂಥದ್ದು. ಮೈ ಕ್ಯಾಟ್ ವಾಸ್ licking its dash while I read a fairy dash to my children. ಟ್ರೂ ಆರ್ ಟೇಲು ಇವೆಲ್ಲರಲ್ಲೂ ಹೇಳಿದ್ದಾರೆ, ಅದರಲ್ಲಿ ನೀವು ಇದು ಹೋಮೋಫೋನ್ಸ್ ಬರೀಬೇಕು. ನೆಕ್ಸ್ಟು, ರೈಟ್ ಟು ಸೆಂಟೆನ್ಸ್ ಆಫ್ ಯುವರ್ ಓನ್ ಫಾರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಹೋಮೋನಿಮ್ಸ್ ಸೊ ಆ್ಯಸ್ ದ ಬ್ರಿಂಗ್ ಔಟ್ ಆಫ್ ಡಿಫರೆನ್ಸ್ ಇನ್ ಮೀನಿಂಗ್. ಸೊ ಅದರಲ್ಲಿ ಬಿಯರು, ಸಿಕ್ಕು, ಫಿಟ್ಟು ಇದ್ರ ಬಗ್ಗೆ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟು ಇಂಡೈರೆಕ್ಟ್ ಸ್ಪೀಚು, ಇದಕ್ಕೂ ಸಹ 2 ಮಾರ್ಕ್ಸ್ ಇರುವಂಥದ್ದು. 3 ಕ್ವಶನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಈಚ್ ಕ್ವಶನ್ನು 1 ಮಾರ್ಕ್ಸಿಗೆ 2 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ ನೋಡಿ. ದ ಪ್ರೆಸಿಡೆಂಟ್ ಸೇಡ್ ಐ ಆಮ್ ಡೆಟರ್ಮೈನ್ಡ್ ಟು ಅಬೋಲಿಷ್ ಅನ್ಟಚಬಿಲಿಟಿ. ನೆಕ್ಸ್ಟ್ ಕ್ವಶನು, ದ ಪ್ರಿನ್ಸಿಪಲ್ ಟೋಲ್ಡ್ ದ ಸ್ಟಾಫ್ ಮೆಂಬರ್ ಡೋಂಟ್ ಆಸ್ unnecessary ಕ್ವಶನ್ಸು. ನೆಕ್ಸ್ಟ್, ದ ಟೂರಿಸ್ಟ್ ಸೇಡ್ ವಾಟ್ ಎ ಬ್ಯೂಟಿಫುಲ್ ತಾಜ್ ಮಹಲ್. ಸೊ ಇದ್ರ ಬಗ್ಗೆ ಹೇಳಿದ್ದಾರೆ, ನೀವು ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಮಾಡಬೇಕಾಗುತ್ತೆ, ಇದಕ್ಕೂ ಸಹ 2 ಮಾರ್ಕ್ಸ್ ಇರುವಂಥದ್ದು. ಸೊ ನೆಕ್ಸ್ಟು ಡೈಲಾಗ್ ಅಂದರೆ ಡೈಲಾಗ್ನ ಬಿಲ್ಡ್ ಮಾಡಬೇಕು. ಸೊ ಇದರಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರೆ 2 ಕ್ವಶನ್ನ ಮಾಡಿದ್ದಾರೆ ನೋಡಿ. ಇವೆರಡು ಕ್ವಶನಲ್ಲಿ 1 ಕ್ವಶನ್ ಅಟೆಂಡ್ ಮಾಡಬೇಕು, 4 ಮಾರ್ಕ್ಸ್ ಇರುತ್ತೆ. ರೈಟ್ ಎ ಡೈಲಾಗ್ ಬಿಟ್ವೀನ್ ಎ ಪ್ರಿನ್ಸಿಪಲ್ ಆ್ಯಂಡ್ ಕಲ್ಚರಲ್ ಸೆಕ್ರೆಟರಿ ರಿಗಾರ್ಡಿಂಗ್ ಟು ಕಾಲೇಜ್ ಫೆಸ್ಟಿವಲ್. ಒಂದು ಕಾಲೇಜ್ ಫೆಸ್ಟಿವಲ್ ಇದೆಯಂತೆ, ಸೊ ಪ್ರಿನ್ಸಿಪಲ್ಗೂ ಮತ್ತು ಅಂದರೆ ಕಲ್ಚರಲ್ ಸೆಕ್ರೆಟ್ರಿಗೂ ಒಂದು ಮೀಟಿಂಗ್ ಇರುವ ರೀತಿ ಕಾನ್ವರ್ಸೇಷನ್ ಬಿಲ್ಡಿಂಗ್ ಅಂತ ಹೇಳ್ತಾರೆ, ಬಿಲ್ಡಿಂಗ್ ಕಾನ್ವರ್ಸೇಷನ್ ಅಂತ. ನೀವು ಸ್ಪೀಚ್
ಡೈಲಾಗ್ ಸ್ಪೀಚಿಂಗ್ನ ಬರ್ಕೊಂಡು ಹೋಗ್ತಾ ಇರಬೇಕು. ಅಥವಾ ಇದು ಬರೆಯೋಕ್ಕಾಗಲ್ಲ ಅಂತ ನೋಡೋದಾದರೆ ನೀವೊಂದು ಅಂದರೆ ಪ್ಯಾಸೇಜ್ನ ಕೊಟ್ಟಿರ್ತಾನೆ, ಅದಕ್ಕೆ ನೀವು ಅರ್ಥ ಮಾಡಿಕೊಂಡು ಅಲ್ಲಿ ಕೊಟ್ಟಿರೋ ನೋಡಿ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನೋಡ್ಕೊಳ್ಳಿ, ಇದೇ ಪ್ಯಾಸೇಜು. ಈ ಪ್ಯಾಸೇಜ್ನ ಕೊಟ್ಟಿದ್ದಾನೆ, ಅದು ನಿಮ್ಮ ಇದರಲ್ಲಿ ಬರ್ಕೊಂತ ಹೋಗಬೇಕು. ನೋಡಿ, ಸಮ್ಮರೈಸ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಬೌಟ್ 120 ವರ್ಡ್ಸ್ ದ ಗಿವ್ ಸೂಟಬಲ್ ಟೈಟಲ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟೈಟಲ್ನ ಕೊಡಿ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಇದಕ್ಕೆ ಪ್ರಿನ್ಸಿಪಲ್ ಕಲ್ಚರಲ್ ಸೆಕ್ರೆಟರಿ ಇರಲ್ಲ, ಅದು ಡೈಲಾಗ್ನ ಬಿಲ್ಡ್ ಮಾಡೋದೇ ಒಂದು ಉತ್ತಮ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಅದೊಂದು ಕ್ವಶನ್ನ ಬಿಟ್ಟರೆ ಒಂದು ಸ್ಟೋರಿ ಬೇಸ್ಡ್ ಹಿಂಟ್ಸ್ನ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸ್ಟೋರಿ ಫಾರ್ಮೇಷನ್ ಮಾಡಬೇಕು. ಅಂದರೆ ಹೆಂಗೆ ಅಂತ ಅಂದರೆ ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಅಂದ್ಕೊಳ್ಳಿ. ನೋಡಿ, ಲಯನ್ ಡ್ಯಾಶ್ ಕಿಂಗ್ ಆಫ್ ದ ಫಾರೆಸ್ಟ್ ಡ್ಯಾಶ್ ಕಿಲ್ಸ್ ಮೆನಿ ಅನಿಮಲ್ಸ್ ಡ್ಯಾಶ್ ಅಗ್ರಿಮೆಂಟ್ ಟು ಕಿಲ್ ಆ್ಯನ್ ಅನಿಮಲ್ ಎ ಡೇ ಡ್ಯಾಶ್ ಓಕೆ ಸರ್ವೈವರ್ಸ್ terrified dash rabbit make a plan dash tell about the another lion dash lion wants to kill him dash rabbit lead to lion to well dash sees his own reflection dash jumps on dice. ಇದನ್ನು ಅಂದರೆ ಒಂದು ಮೊಲ ಅದೇ ಸಿಂಹ ಬಂದ್ಬಿಟ್ಟು ಬಾವಿಗೆ ಬೀಳುತ್ತಲ್ಲ, ಅದ್ರ ಕತೆ ಥರ ಇದೆ. ಅದಕ್ಕೆ ಹಿಂಟ್ಸ್ಗಳನ್ನ ನೀವು ತಗೊಂಡು ನೀವು ಸೇರ್ಸ್ಕೊಂತ ಹೋಗಿ ಒಂದು ಸ್ಟೋರಿನ ನೀಟಾಗಿರೋದು ಒಂದು ಸ್ಟೋರಿನ ಫಾರ್ಮೇಷನ್ನ ಮಾಡಬೇಕು. ಇಲ್ಲಿರೋ ಕಾನ್ಸೆಪ್ಟೇ ಇಷ್ಟು. ಟೋಟಲಿ ಇದು ನಿಮಗೆ ಇಂಗ್ಲೀಷ್ ಪೇಪರ್ ಏನಿದೆಯಲ್ಲ BCom ಸೆಕೆಂಡ್ ಸೆಮಿಸ್ಟರ್ಗೆ ಈ ಥರ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇತ್ತು. ಮೇ ಬಿ ಕ್ವಶನ್ನುಗಳು ರಿಪೀಟ್ ಆಗ್ಬೋದು, ಈ ಥರ ಬರ್ತವೆ ಅಂತ ಓದ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬೈ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ.